ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಜರಾಸಂಧನ ವಧೆಯ ನಂತರ ವಿಜಯಶಾಲಿಯಾಗಿ ಭೀಮ, ಕೃಷ್ಣ ಮತ್ತು ಅರ್ಜುನ ಇವರು ಇಂದ್ರಪ್ರಸ್ಥಕ್ಕೆ ಹಿಂದಿರುಗ್ತಾರೆ. ಆಗ ಕೂಡ ಯುಧಿಷ್ಠಿರನಿಗೆ ಯುದ್ಧಗಳು ಅನಿವಾರ್ಯ ಆಗೋದು ಬೇಡ, ಶಾಂತಿಯಿಂದಲೇ ಇದೆಲ್ಲ ನಡಿಬೇಕು ಅಂತ ಹೇಳ್ತಾನೆ. ಆನಂತರ ಆ 4 ಜನ ಸಹೋದರರು 4 ದಿಕ್ಕಿಗೆ ಹೋಗ್ತಾರೆ. ಪ್ರತಿಯೊಬ್ಬ ರಾಜರ ಕಡೆಯಿಂದ ಇವರು ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ಬೆಂಬಲವನ್ನು ಪಡ್ಕೊಂಡು ಬರ್ತಾರೆ. ಹಾಗೆ ದಕ್ಷಿಣ ದಿಕ್ಕಿಗೆ ಹೋಗಿದ್ದ ಸಹದೇವನ ಜೊತೆಗೆ ಭೀಮನ ಮಗನಾದ ಘಟೋತ್ಕಚ ಅಲ್ಲಿಗೆ ಬರ್ತಾನೆ. ಅವನ ವಿಲಕ್ಷಣವಾದ ವೇಷವನ್ನು ನೋಡಿ ಎಲ್ರಿಗೂ ಕೂಡ ಆಶ್ಚರ್ಯ ಕೂಡ ಆಗತ್ತೆ. ಜೊತೆಗೆ ಅವನು ತನ್ನ ತಾಯಿ ಮಾತನ್ನು ಕೇಳೋನ ಹಾಗೆ ಬಂದು ಭೀಮನಿಗೆ ನಮಸ್ಕಾರ ಮಾಡ್ತಾನೆ. ಆ ದೊಡ್ಡಣ್ಣನಿಗೆ ಮಾಡು, ಅವರು ನಿನಗೆ ದೊಡ್ಡಪ್ಪ ಅಂತ ಹೇಳಿದಾಗ ಅವನು ಒಪ್ಕೊಳ್ಳೋದಿಲ್ಲ. ಅಮ್ಮ ಹೇಳಿದ್ದು ನಿನಗೆ ಮಾತ್ರ ನಮಸ್ಕಾರ ಮಾಡು ಅಂತ ಕೂಡ ಹೇಳ್ತಾನೆ. ಅವನ ವೇಷಭೂಷಣಗಳು ಮತ್ತು ಹಾವಭಾವಗಳು ಎಲ್ಲರಿಗೂ ಕೂಡ ನಗು ತರಿಸ್ತಾ ಇರುತ್ತೆ. ಆ ಸಮಯಕ್ಕೆ ಅಲ್ಲಿ ಗುರುಗಳು ಕೂಡ ಇರ್ತಾರೆ, ದ್ವೈಪರು ಇರ್ತಾರೆ. ಅವರು ಇವನ ರಾಕ್ಷಸಿ ಭಾಷೆಯಲ್ಲೇ ಮಾತಾಡ್ತಾರೆ. ಮಗು, ನೀನು ಇಲ್ಲಿಗೆ ಬಂದಿದ್ದು ನಂಗೆ ಬಹಳ ಸಂತೋಷ ಆಯ್ತಪ್ಪ. ನಾನು ಹಿಂದೊಮ್ಮೆ ನಿನ್ನನ್ನು ನೋಡಿದಾಗ ನಿನ್ನನ್ನು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ, ಹಾಲು ಜೇನನ್ನು ನಿನಗೆ ಚೇಪಿಸ್ತಿದ್ದೆ, ನಿನಗೆ ನನ್ನ ಆಶೀರ್ವಾದ ಅಂತ ಹೇಳಿಬಿಟ್ಟು ಗುರುಗಳು ಅವನ ಬೆನ್ನನ್ನು ತಟ್ಟಿ ಕೈ ಚಾಚಿ ಹರಿಸ್ತಾರೆ. ಇನ್ನು ದೊಡ್ಡಪ್ಪನಾದಂತಹ ಯುಧಿಷ್ಠಿರ ಹೇಳ್ತಾ ಇರ್ತಾನೆ, ಅವನಿಗೆ ಕಿರೀಟ ಇಟ್ಕೊಳ್ಳೋದು ಬಹಳ ಕಷ್ಟ ಆಗ್ತಾಯಿದೆ, ಕಿರೀಟವನ್ನು ತೆಗೆಸ್ಬಿಡು ಅಂತ ಹೇಳಿದಾಗ ಅದರಿಂದ ಭೀಮನಿಗೆ ಘಟೋತ್ಕಚನಿಗೆ ಸಮಾಧಾನ ಆಗುತ್ತೆ. ಏಕೆಂದರೆ ಅವನಿಗೆ ಕಿರೀಟ ಅದನ್ನೆಲ್ಲ ಇಟ್ಕೊಂಡು ಯಾವುದೇ ಒಂದು ಅಭ್ಯಾಸ ಕೂಡ ಇರೋದಿಲ್ಲ. ಹುಟ್ಟಿದಾಗಿಂದ ಬಂದಿರೋದು ನನಗೆ ಈ ಬೋಳು ತಲೆ, ನನಗೆ ಅದೇ ಕಿರೀಟ, ಹುಟ್ಟಿನಿಂದ ಬಂದಿರೋ ಕಿರೀಟ ಅಂತ ಹೇಳಿಕೊಂಡು ತನಗೆ ತಾನೇ ನಗುತ್ತಾ ಇರ್ತಾನೆ. ಇನ್ನು ಗುರುಗಳು ಮಾತಾಡಿ ಅವನಿಗೆ ಹರಿಸಿದ ನಂತರ ಘಟೋತ್ಕಚನಿಗೆ ಗುರುಗಳ ಮೇಲೆ ಒಂದು ರೀತಿಯ ಅಭಿಮಾನ ಹುಟ್ಟುತ್ತೆ. ಸಹದೇವನ ಕಡೆಗೆ ತೋರಿಸ್ಕೊಂಡು ಹೇಳ್ತಾನೆ, ಈ ಚಿಕ್ಕಪ್ಪ ನನ್ನನ್ನು ಲಂಕೆಗೆ ಕಳಿಸ್ಕೊಟ್ಟಿದ್ರು, ಅಲ್ಲಿ ಹೋಗಿ ನಾನು ಅಲ್ಲಿದ್ದ ರಾಕ್ಷಸ ರಾಜನ ಸಂಗಡ ಗೆಳೆತನ ಮಾಡಿಕೊಂಡೆ. ಅವನು ಕೂಡ ನನಗೆ ಸಾಕಷ್ಟು ಕಾಣಿಕೆಯನ್ನು ಕೊಟ್ಟ, ಆನೆ ಮರಿ, ದಂತ, ಹೀಗೆ ಇನ್ನೂ ಏನೇನೋ ಎಲ್ಲವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ರಾಜಸೂಯ ಯಾಗಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತೇಳಿ ಹೇಳಿ ಕಳಿಸಿದ್ದಾರೆ ಅಂತ ಕೂಡ ಹೇಳ್ತಾನೆ. ಎಲ್ಲರೂ ಹಿರಿಯರೆಲ್ಲರೂ ಅವನ ಜೊತೆ ಮಾತಾಡ್ಬಿಟ್ಟು ನಂತರ ಹೊರಟೋಗ್ತಾರೆ. ಭೀಮ ಒಬ್ಬನೇ ಇರ್ತಾನೆ. ಆಗ ಘಟೋತ್ಕಚನನ್ನು ಎಲ್ಲರೂ ಉಳಿದವರೆಲ್ಲ ನೋಡ್ತಾ ಇರ್ತಾರೆ. ಇವನ ಸುತ್ತ ಇದ್ದಂತಹ ಪಾಂಡವರ ಉಳಿದ ಮಕ್ಕಳು, ಅವರುಗಳು ಎಲ್ಲರ ಮೇಲೂ ಕೂಡ ಇವನು ಬಹಳ ಪ್ರಭಾವವನ್ನು ಬೀರ್ತಾ ಇರ್ತಾನೆ. ಈ ಪಂಚಪಾಂಡವರ ಮಕ್ಕಳೆಲ್ಲರೂ ಅವನ ಸುತ್ತ ಕೂತಿರ್ತಾರೆ. ಅವರು ಭೀಮನನ್ನು ಕೇಳ್ತಾರೆ, ನೀನು ಹೇಳಿದ್ಯಲ್ಲ ಒಬ್ಬ ಸೋದರ ಇದ್ದಾನೆ ನಮಗೆ ಅಂತ, ಇವನೇ ಅವನು ಅಂತ ಕೇಳ್ತಾರೆ. ಆಗ ಭೀಮ ಕೂಡ ಹೌದು, ಇವನೇ ನಿಮ್ಮ ಸಹೋದರ ಅಂತ ಹೇಳ್ತಾನೆ. ಆನಂತರ ಘಟೋತ್ಕಚನ ಕಡೆಗೆ ತಿರುಗಿಬಿಟ್ಟು ಇವರೆಲ್ಲರೂ ನಿನ್ನ ತಮ್ಮಂದರು ಅಂತ ಹೇಳ್ತಾನೆ. ಇವರೆಲ್ಲ ನನ್ನ ತಮ್ಮಂದ್ರ, ಎಷ್ಟು ಪುಟ್ಟದಾಗಿ ಪುಟಾಣಿಗಳಾಗಿದ್ದಾರಲ್ಲ ಅಂತೇಳಿ ಹೇಳ್ತಾನೆ. ಇಷ್ಟು ಪುಟ್ಟದಾಗಿರೋರು ತನ್ನ ತಮ್ಮಂದರು ಅಂತ ಅಂದಾಗ ಅವನಿಗೆ ನಗೆಯನ್ನು ತಡೆಯೋಕ್ಕೆ ಆಗೋದಿಲ್ಲ. ಅವರೆಲ್ಲ ದೊಡ್ಡವರೇ ಇರ್ತಾರೆ, ಆದರೆ ಇವನ ಆಕಾರದ ಮುಂದೆ ಅವರೆಲ್ಲ ಚಿಕ್ಕವರಾಗಿ ಕಾಣಿಸ್ತಾ ಇರ್ತಾರೆ. ಆನಂತರ ಘಟೋತ್ಕಚನನ್ನು ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾನೆ ಭೀಮ. ಅಲ್ಲಿ ದ್ರೌಪದಿ, ಜಲಂಧರಿಯರನ್ನು ಪರಿಚಯ ಮಾಡಿಸ್ಬಿಟ್ಟು ಇವರು ನಿನ್ನ ಅಮ್ಮಂದರು ಅಂತ ಹೇಳಿದಾಗ ಅವನಿಗೆ ಮತ್ತೆ ನಗು ಬರುತ್ತೆ ಆ ರಾಕ್ಷಸನಿಗೆ. ಇದೆಲ್ಲ ಏನು ವಿನೋದ ಅಂತ ಅಂದ್ಕೊಳ್ತಾನೆ. ಇವರು ನನ್ನ ತಾಯಂದ್ರ, ಪುಟ್ಟ ತಾಯಂದ್ರು ಇವರೆಲ್ಲರೂ. ನನಗೂ ಒಬ್ಬ ತಾಯಿ ಇದ್ದಾಳೆ, ದೊಡ್ಡ ತಾಯಿ, ಇವಳು 2ನೇ ತಾಯಿ, ಇವಳು 3ನೇ ತಾಯಿ ಅಂತ ಹೇಳಿಬಿಟ್ಟು ದ್ರೌಪದಿ ಮತ್ತು ಜಲಂಧರಿಯನ್ನು ನೋಡಿ ಗಹಗಹಿಸಿ ನಗುತ್ತಾನೆ. ಇಲ್ಲಿರೋರೆಲ್ಲ ನಮ್ಮ ಅಮ್ಮಂದ್ರೇನಾ ಅಂತ ಕೂಡ ನಗುತ್ತಾನೆ. ಆಗ ಭೀಮ ಅವನಿಗೆ ಬೆಂತಟ್ತಾ ಹೇಳ್ತಾನೆ, ನೋಡು, ನೀನು ಬಂದಾಗಿಂದ ತುಂಬ ನಗುತ್ತಾನೇ ಇದೆಯಾ, ಹೊಟ್ಟೆ ಒಡೆದೋಗುತ್ತೆ, ಸಾಕು, ನಗಬೇಡ. ಈಗ ಈ 3 ಜನವು ನಿನಗೆ ಅಮ್ಮಂದರು, ಅಷ್ಟೊಂದು ತಿಳ್ಕೊ ನೀನು ಅಂತೇಳಿ ಹೇಳ್ತಾನೆ. ಆನಂತರ ಆ ಅರಮನೆಯ ಇನ್ನೊಂದು ಭಾಗಕ್ಕೆ ಭೀಮ ಘಟೋತ್ಕಚನನ್ನು ಕರ್ಕೊಂಡು ಹೋಗ್ತಾನೆ. ಅರಮನೆಯ ಆ ಭಾಗದಲ್ಲಿ ಉಳಿದ ಪಾಂಡವರು, ರಾಜಪುತ್ರರು ಎಲ್ಲರೂ ಮಲ್ಕೊಳ್ತಾ ಇರ್ತಾರೆ. ಇವನು ನಮ್ಮ ಜೊತೆ ಮಲ್ಕೊಂಡ್ರೆ ಇವನಿಗೆ ಹಸಿವಾದರೆ ನಮ್ಮನ್ನು ತಿಂದುಬಿಟ್ರೆ ಏನು ಮಾಡೋದು ಅಂತ ಸೂತ್ರ ಸೋಮ ಅನ್ನೋನು ಹೇಳ್ತಾನೆ. ಅವನು ಕೂಡ ಅರ್ಜುನನ ಮಗ. ಘಟೋತ್ಕಚ, ಇವ್ರ ಜೊತೆ ನೀನು ಮಲ್ಕೊಂಡು ನೀನು ಇವ್ರನ್ನೆಲ್ಲ ತಿಂತೀಯೇನಪ್ಪ ಅಂತ ಭೀಮ ಮಗನಿಗೆ ರಾಕ್ಷಸಿ ಭಾಷೆಯಲ್ಲಿ ಕೇಳ್ತಾನೆ. ಆಗ ಘಟೋತ್ಕಚನಾಗ್ತಾನೆ, ಇಲ್ಲವೇ ಇಲ್ಲ, ಅಮ್ಮ ಹೇಳಿ ಕಳಿಸಿದ್ದಾರೆ ಮನುಷ್ಯರನ್ನು ತಿನ್ನಬಾರ್ದು ಅಂತ ಹೇಳಿಬಿಟ್ಟು. ನಾನು ಆಕೆ ಹೇಳಿದ ಹಾಗೆ ನಡೀತಾ ಇದ್ದೀನಿ. ಅಪ್ಪ, ಮನುಷ್ಯರನ್ನ ತಿನ್ನಬೇಡ ಅಂತಾರೆ, ನಾನು ಅದರ ಹಾಗೇ ನಡ್ಕೋತೀನಿ. ಈ ನೆಲದ ಮೇಲೆ
ಈ ಪುಟ್ಟ ತಮ್ಮಂದ್ರ ಜೊತೆಗೆ ನಾನು ಮಲ್ಕೊಳ್ಳೋದಿಲ್ಲ. ಯಾಕೆಂದರೆ ನನಗೆ ಮರದ ಮೇಲೆ ಮಲ್ಕೊಂಡ್ರೆ ನನಗೆ ಹಿತವಾಗಿರುತ್ತೆ ಅಂಥೇಳಿ ಘಟೋತ್ಕಚ ಹೇಳ್ತಾನೆ. ಆಯ್ತಪ್ಪ, ನಿನ್ನ ಮನಸ್ಸು ಬಂದಾಗ ಮಾಡು ಅಂತ ಹೇಳಿಬಿಟ್ಟು ಉಳಿದ ರಾಜಪುತ್ರರ ಕಡೆಗೆ ಭೀಮ ತಿರುಗಿಬಿಟ್ಟು ಹೇಳ್ತಾನೆ, ಘಟೋತ್ಕಚ ಬಹಳ ಕರುಣಾಮಯಿ ಇದ್ದಾನೆ, ಅವನು ನಿಮ್ಮನ್ನು ತಿನ್ನೋದಿಲ್ಲ, ನೀವು ಆತಂಕ ಪಟ್ಕೋಬೇಡಿ ಅಂಥೇಳಿ ಹೇಳ್ತಾನೆ. ಆಮೇಲೆ ಘಟೋತ್ಕಚ ಏನು ಮಾಡ್ತಾನೆ, ಅಲ್ಲೇ ಸಮೀಪದಲ್ಲಿದ್ದ ಒಂದು ದೊಡ್ಡ ಮರವನ್ನು ಹತ್ತಿ ಅಲ್ಲಿ ಆರಾಮಾಗಿ ನಿದ್ದೆ ಮಾಡೋಕ್ಕೆ ಹೋಗ್ತಾನೆ. ಇವರೆಲ್ಲ ಮಲ್ಕೊಂಡ ನಂತರ ಭೀಮ ತನ್ನ ಮಗ ಹೇಗಿದ್ದಾನೋ ನೋಡಬೇಕು ಅಂತ ಆ ಮರದ ಹತ್ರಕ್ಕೆ ಬರ್ತಾನೆ. ಅವನನ್ನು ನೋಡಿ ಇನ್ನು ನಿದ್ದೆಗೆ ಜಾರದೇ ಇದ್ದ ಘಟೋತ್ಕಚ ನೆಲಕ್ಕೆ ಇಳಿದು ಬರ್ತಾನೆ. ಅಪ್ಪ, ನಾವಿಬ್ಬರೇ ಅಲ್ವಾ ಇವಾಗಿರೋದು, ನಾವಿಬ್ಬರೇ ಇದ್ದಾಗ ಒಂದು ಮಾತು ಹೇಳು ಅಪ್ಪಂಗೆ ಅಂತ ಅಮ್ಮ ಹೇಳಿದಾಳೆ ಅಂತೇಳಿ ಹೇಳಿದಾಗ, ಆಯ್ತಪ್ಪ ಹೇಳು ಏನು ಅಂತ ಹೇಳಿದಾಗ ಆ ಘಟೋತ್ಕಚ ಹೇಳ್ತಾನೆ, ನಿನಗೆ ವೈರಿಗಳಿದ್ದಾರೇನಪ್ಪ ಅಂತ ಕೇಳಿದಾಗ, ಅಯ್ಯೋ ನನಗೆ ಬೇಕಾದಷ್ಟು ಜನ ಇದ್ದಾರೆ, ಸುತ್ತ ಇರೋರೆಲ್ಲ ವೈರಿಗಳೇ ನನಗೆ ಅಂತ ಭೀಮ ನಗುತ್ತಾನೆ. ನಾಳೆ ಅವ್ರನ್ನೆಲ್ಲ ನನಗೆ ತೋರಿಸು ಅಂಥೇಳ್ಬಿಟ್ಟು ಘಟೋತ್ಕಚ ಹೇಳ್ತಾನೆ. ಯಾಕಪ್ಪ, ನನ್ನ ವೈರಿಗಳು ಯಾಕೆ ನಿನಗೆ, ಅದಕ್ಕಿಂತ ನನ್ನ ಗೆಳೆಯರು ಯಾರು ಅನ್ನೋದನ್ನು ನೀನು ತಿಳ್ಕೊ ಅಂತ ಭೀಮ ಹೇಳ್ತಾನೆ. ಆಗ ಘಟೋತ್ಕಚ ಹೇಳ್ತಾನೆ, ಇಲ್ಲ, ಅಮ್ಮ ಹೇಳಿದಾಳೆ ನಿಮ್ಮ ಅಪ್ಪನ ಎಲ್ಲ ಶತ್ರುಗಳನ್ನು ಕೊಂದು ಹಾಕಿ ಬಂದುಬಿಡು ಅಂತ, ಹಾಗಾಗಿ ಅಮ್ಮ ಹೇಳಿದಾಗ ನಾನು ಕೇಳಬೇಕು ಅಂತ ಅವನು ಹೇಳ್ತಾನೆ. ಆಗ ಭೀಮ ಯೋಚನೆ ಮಾಡ್ತಾನೆ, ಅಯ್ಯೋ ದೇವರೇ, ಇವನು ಒಬ್ಬೊಬ್ಬರನ್ನೇ ಕೊಲ್ತಾ ಹೋದರೆ ಏನಾಗುತ್ತೆ, ದುರಂತನೇ ಆಗೋಗುತ್ತೋ ಏನೋ ಅಂಥೇಳಿ ಹೇಳ್ಬಿಟ್ಟು ಆಮೇಲೆ ಮಗನಿಗೆ ಹೇಳ್ತಾನೆ, ನೋಡಪ್ಪ, ನನ್ನ ವೈರಿಗಳ ಬಗ್ಗೆ ನೀನು ಚಿಂತೆ ಮಾಡಬೇಡ, ಪ್ರತಿವಿಂಧ್ಯ, ಸೂತ್ರ ಸೋದರು, ನೀವು ಸೋತ್ರ ಸೋಮ ಇವ್ರುಗಳು ಯಾವಾಗಲೂ ನಿನ್ನ ಜೊತೆಗಿರ್ತಾರೆ, ಅವರು ಕೂಡ ನಿನಗೆ ತಮ್ಮಂದ್ರೇನೆ ಎಲ್ಲರೂ, ಅವ್ರ ಜೊತೆಗೆ ನೀನು ಇರು, ಯಾರನ್ನು ನೀನು ಕೊಲ್ಲಕ್ಕೆ ಹೋಗಬೇಡ ಅಂತ ಭೀಮ ಹೇಳ್ತಾನೆ. ಇಲ್ಲ, ನಾನು ನಮ್ಮಮ್ಮ ಹೇಳ್ದಾಗ ಕೇಳಬೇಕಲ್ವಾ, ನಿನ್ನ ವೈರಿಗಳನ್ನೆಲ್ಲ ಕೊಲ್ಲು ಅಂತ ನಮ್ಮಮ್ಮ ಹೇಳಿದಾಳೆ ಅಂಥೇಳಿ ಘಟೋತ್ಕಚ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನೋಡು, ನಿಮ್ಮಮ್ಮ ಎದುರುಗಡೆ ಇದ್ದಾಗ ಅವಳ ಮಾತನ್ನು ಹಾಗೆ ನೀನು ನಡಿಬೇಕು, ಈಗ ನಾನು ನಿಮ್ಮಪ್ಪ ಇರೋದು, ಹಾಗಾಗಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿದಾಗ, ಓ ಹಾಗಾ, ಹೌದು ಸರಿ, ಈಗ ಅಮ್ಮ ಇಲ್ಲಿಲ್ವಲ್ಲ, ಹಾಗಾಗಿ ಅಮ್ಮನ ಮಾತು ಕೇಳಲ್ಲ, ಅಪ್ಪನ ಮಾತನ್ನು ಕೇಳ್ತೀನಿ, ಈಗ ನಾನು ಮಲ್ಕೊಂಡ್ಲ ಹೋಗಿ ಅಂತೇಳಿ ಹೇಳ್ತಾನೆ. ಅದೇ ಥರ ಮರದ ಮೇಲೆ ಹೋಗಿ ಹತ್ತಿ ಮಲ್ಕೊಳ್ತಾನೆ. ಇನ್ನು ಈ ಕಡೆ ಯುಧಿಷ್ಠಿರನ ಅಪ್ಪಣೆ ಮೇರೆಗೆ ಸಹದೇವ ಏನು ಮಾಡ್ತಾನೆ, ದೊರೆಗಳಿಗೆ ಮತ್ತು ಉಳಿದ ರಾಜನ್ಯರಿಗೆಲ್ಲರಿಗೂ ದೂತರನ್ನು ಕಳಿಸ್ತಾನೆ. ಕ್ಷೋತ್ರಿಯರನ್ನು, ರಾಜನ್ಯರನ್ನು, ಪ್ರಮುಖ ವರ್ತಕರನ್ನು, ರೈತರು, ಶೂದ್ರರು ಎಲ್ಲರನ್ನೂ ಕೂಡ ರಾಜಸೂಯ ಯಾಗಕ್ಕೆ ಬನ್ನಿ ಅಂಥೇಳಿ ಆಹ್ವಾನವನ್ನು ಕಳಿಸ್ತಾನೆ. ಇನ್ನು ಕುರುಪ್ರಮುಖರು ಮತ್ತು ರಾಜವಂಶದ ಇತರರನ್ನು ಕರೀಲಿಕ್ಕೋಸ್ಕರ ಹಸ್ತಿನಾಪುರಕ್ಕೆ ನಕುಲನನ್ನು ವಿಶೇಷವಾಗಿ ಕಳಿಸ್ತಾರೆ. ಯಾಗ ಪ್ರಾರಂಭ ಆಗೋಕ್ಕೆ ಮುಂಚೆ ಗುರುದೇವನ ಧರ್ಮಪತ್ನಿಯಾದ ವಟಿಕಾ, ಕಾಶಿ ರಾಜಕುಮಾರಿಯರು, ಶರ್ಮಿ ಇವರನ್ನೆಲ್ಲ ಕರ್ಕೊಂಬರೋಕ್ಕೆ ಹೋಗಿದ್ದ ಸೊಸೆಯರು ಎಲ್ಲರೂ ಬರ್ತಾರೆ. ಇಷ್ಟೊತ್ತಿಗಾಗಲೇ ತಾಯಿ ಶರ್ಮಿಗೆ ಮುಪ್ಪು ಬಂದಿರುತ್ತೆ, ಅಂದರೆ ವಯಸ್ಸಾಗಿದೆ. ಆದರೂ ಕೂಡ ಆಕೆ ಅಡುಗೆ ಮನೆಗೆ ನುಗ್ಗುತ್ತಾಳೆ, ಮುಖ್ಯ ವ್ಯವಸ್ಥಾಪಕಿಯ ಕೆಲಸವನ್ನು ವಹಿಸ್ಕೊತಾಳೆ. ನೂರಾರು ಜನ ಶ್ರೋತ್ರಿಯರ ಜೊತೆಗೆ ಗುರುಗಳು ಕೂಡ ಅಲ್ಲಿಗೆ ಬರ್ತಾರೆ. ತಕ್ಕ ಮಂತ್ರಗಳು, ತಕ್ಕ ಕಲಾಪಗಳಿಂದ ರಾಜಸೂಯ ಯಾಗವನ್ನು ನಡೆಸಲಿಕ್ಕೆ ಅಂತ ಅವರು ಸಿದ್ಧರಾಗಿ ಬರ್ತಾರೆ. ಇನ್ನು ಶ್ರೋತ್ರಿಯರಲ್ಲಿ ಬಹಳ ಉತ್ತಮ ಅಂತ ಅನಿಸ್ಕೊಂಡಿದ್ದ ಸುಶರ್ಮ ಸಾಮವೇದಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಸಿದ್ಧವಾಗ್ತಾನೆ. ಆರ್ಯಾವರ್ತದಲ್ಲೇ ಕ್ರತು ಕಾರ್ಯದಲ್ಲಿ ಶ್ರೇಷ್ಠ ಅಂತ ಅನ್ನಿಸ್ಕೊಂಡಿದ್ದ ಯಾಜ್ಞವಲ್ಕ್ಯನನ್ನು ಅದ್ವೈರ್ಯವಾಗಿ ನೇಮಿಸ್ತಾರೆ. ಗುರುಗಳ ಶಿಷ್ಯರಾದ ಧೌಮ್ಯ, ಪೈಲ ಇವರನ್ನು ಹೋತೃಗಳಾಗಿ ನೇಮಕ ಮಾಡ್ತಾರೆ. ಇನ್ನು ಶ್ರೋತ್ರಿಯರೆಲ್ಲರೂ ಬೇರೆ ಬೇರೆ ಸದಸ್ಯಗಳಾಗಿ ಭಾಗ ಹಾಕ್ತಾರೆ. ದಿನಚರಿಯ ಮುಖ್ಯ ಕರ್ಮಗಳನ್ನು ಮುಗಿಸಿದ ಮೇಲೆ ಸಿದ್ಧಾಂತ ಮತ್ತು ಕರ್ಮಕಾಂಡದ ಸೂಕ್ಷ್ಮಗಳನ್ನು ಅವರೆಲ್ಲರೂ ಚರ್ಚೆ ಮಾಡ್ತಾರೆ. ಅವ್ರಿಗಾಗಿ ನಿರ್ಮಾಣ ಮಾಡಿದ್ದ ಹೊಸ ಮನೆಗಳಲ್ಲಿ ಆ ಶ್ರೋತ್ರಿಯರಿಗೆಲ್ಲರಿಗೂ ಕೂಡ ಬಿಡದೇ ಇರುತ್ತೆ. ಇನ್ನು ಹಿಂದಿನ ವೀರಾದಿವೀರರು ಮತ್ತು ಪೂರ್ವಜರ ಸಾಹಸದ ಕಾರ್ಯಗಳನ್ನು ಸ್ತುತಿಸೋಕ್ಕೋಸ್ಕರ ಶ್ರೋತ್ರಿಯರು ಹಾಡ್ತಾ ಇದ್ದರೆ ಅದನ್ನು ಕೇಳೋಕ್ಕೆ ಅಂದ್ಬಿಟ್ಟು ಪ್ರತಿದಿನವೂ ಕೂಡ ಜನರ ಗುಂಪು ಸೇರಿಕೊಳ್ತಾ ಇರುತ್ತೆ. ಅದಾದ ನಂತರ ನಾಟ್ಯ, ಸಂಗೀತ ಎಲ್ಲ ಇರುತ್ತೆ. ಅದನ್ನು ನೋಡೋಕ್ಕೂ ಕೂಡ ಸಾವಿರಾರು ಜನ ಅಲ್ಲಿಗೆ ಬಂದು ನೆರೀತಾ ಇರ್ತಾರೆ. ಇವ್ರಿಗೆಲ್ಲರಿಗೂ ಕೂಡ ಊಟ ಉಪಚಾರ ಮಾಡೋದಕ್ಕೆ ತಾಯಿ ಶರ್ಮಿನೇ ಯಜಮಾನಿಕೆ ವಹಿಸ್ಕೊಂಡಿರ್ತಾಳೆ. ಯಥೇಚ್ಛವಾಗಿ ಮೃಷ್ಟಾನ್ನ ಮಾಡಿಸ್ತಾ ಇರ್ತಾರೆ. ಬಡವರಿಗೆ, ಅನಾಥರಿಗೆ ಎಲ್ಲರಿಗೂ ಕೂಡ ಅನ್ನದಾನ ನಡೀತಾ ಇರುತ್ತೆ. ಮಕ್ಕಳು ಊಟ ಆದಮೇಲೆ ತಾವು ಊಟ ಮಾಡೋದು ಗುರುಗಳ ಪದ್ಧತಿ. ಅವರು ಅದೇ ಥರ ಮಾಡ್ತಾ ಇರ್ತಾರೆ. ಬಂದವರು ಎಲ್ಲರದ್ದು ಊಟ ಆಗೋವರೆಗೂ ಅವ್ರು ಏನನ್ನು ತಗೋತಾ ಇರೋದಿಲ್ಲ. ಇನ್ನು ಅತಿಥಿ ರಾಜಗಳೊಬ್ಬೊಬ್ಬರ ಬರೋಕ್ಕೆ ಪ್ರಾರಂಭ ಆಗತ್ತೆ.
ಪ್ರತಿಯೊಬ್ಬರು ತಮ್ಮ ತಮ್ಮ ಪರಿವಾರ, ತಮ್ಮ ತಮ್ಮ ಮಹಾರಥಿಗಳ ಜೊತೆಗೆ ಅಲ್ಲಿ ಬಂದು ಸೇರಿಕೊಳ್ತಾರೆ. ಹೀಗೆ ಬಂದವರಲ್ಲಿ ಚೇದಿಯ ಶಿಶುಪಾಲ ಕೂಡ ಒಬ್ಬ, ಕರುಷದ ದಂತಭಕ್ತ, ಇವರು ಕೂಡ ತಮ್ಮ ಜೊತೆಗೆ ತಮ್ಮ ದೊಡ್ಡ ದೊಡ್ಡ ಗುಂಪುಗಳನ್ನು ಕರ್ಕೊಂಡು ಬರ್ತಾರೆ. ಯುಧಿಷ್ಠಿರನ ಅಭಿವಾದನ ವಂದನೆಗಳನ್ನು ಯಾವುದೇ ಒಂದು ಅಭಿಮಾನವೇ ಇಲ್ಲದೆ ಗರ್ವದಿಂದ ಸ್ವೀಕಾರ ಮಾಡಿಕೊಳ್ತಾನೆ ಈ ಶಿಶುಪಾಲ. ತಂದೆ ವಸುದೇವನ ಜೊತೆಯಲ್ಲಿ ಅಣ್ಣ ಬಲರಾಮನ ಜೊತೆಗೆ ಮತ್ತು ಯಾದವರ ಸರ್ದಾರರನ್ನು ಕರ್ಕೊಂಡು ಕೃಷ್ಣ ಬರ್ತಾನೆ. ಯುದ್ಧನೇ ಇಲ್ಲದೆ ಹಿಮಾಲಯದಿಂದ ಸಮುದ್ರ ತೀರದವರೆಗೂ ಅನೇಕ ರಾಜರ ಒಂದು ಸ್ನೇಹವನ್ನು ಸಂಪಾದಿಸಿಕೊಟ್ಟ ಈ ಕೃಷ್ಣ ಅಂತ ಹೇಳಿಬಿಟ್ಟು ಯುಧಿಷ್ಠಿರನಿಗೆ ಅವನ ಮೇಲೆ ಬಹಳ ಅಭಿಮಾನ ಇರುತ್ತೆ. ಅವನನ್ನು ಬಹಳ ಅಭಿಮಾನದಿಂದ ಸ್ವಾಗತ ಮಾಡ್ತಾನೆ. ಇನ್ನು ಹಸ್ತಿನಾಪುರದಿಂದ ಪೂಜ್ಯ ತಾತ ಭೀಷ್ಮರು ಬರ್ತಾರೆ, ಧೃತರಾಷ್ಟ್ರ ಬರ್ತಾನೆ, ಇವರ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದ ವಿದುರ ಬರ್ತಾನೆ, ದುರ್ಯೋಧನ, ಅವನ ತಮ್ಮಂದಿರು, ಗಾಂಧಾರದ ದೊರೆ ಸಬಲ, ಅವನ ಮಗ ಶಕುನಿ, ಕರ್ಣ, ಅಶ್ವತ್ಥಾಮ, ಪಂಚಪಾಂಡವರಿಗೂ ಕೌರವರಿಗೂ ಧನುರ್ವಿದ್ಯಾ ಗುರುಗಳಾಗಿದ್ದಂತಹ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲರೂ ಕೂಡ ಬರ್ತಾರೆ ಹಸ್ತಿನಾವತಿಯಿಂದ. ಪಂಚಪಾಂಡವರಿಗೂ ಮತ್ತು ದುರ್ಯೋಧನನಿಗೂ ಹಾಗೂ ಅವನ ತಮ್ಮಂದಿರಿಗೂ ಏನಾದರೂ ಮಾಡಿ ಒಂದು ಸಾಮರಸ್ಯವನ್ನು ತರಬೇಕು ಈ ಸಂದರ್ಭದಲ್ಲಿ ಅಂದ್ಬಿಟ್ಟು ಯುಧಿಷ್ಠಿರ ಯೋಚನೆ ಮಾಡಿಕೊಂಡಿರ್ತಾನೆ. ಏಕೆಂದರೆ ಬರೀ ದಾಯಾದಿ ಕಲಹನೇ ಆಗ್ತಾ ಇದ್ದರೆ ಇದೇ ವೈರತ್ವ ಮುಂದುವರಿಯುತ್ತೆ, ಅದನ್ನು ಮುಂದುವರ್ಸೋಕ್ಕೆ ಬಿಡದೆ ಸ್ನೇಹವನ್ನು ಹುಟ್ಟಿಸ್ಬೇಕು ಅಂತ ಧರ್ಮರಾಯ ಕಾಯ್ತಾ ಇರ್ತಾನೆ. ತನ್ನ ವಂಶದವರಲ್ಲಿ ತನಗೆ ಇದ್ದ ನಂಬಿಕೆಯನ್ನು ತೋರ್ಸೋಕ್ಕೆ ಅವರನ್ನೆಲ್ಲರನ್ನು ಕೂಡ ಮುಖ್ಯವಾದ ಸ್ಥಾನಗಳಿಗೆ ನೇಮಕ ಮಾಡ್ತಾನೆ. ಕುರುವಂಶಕ್ಕೆ ತಲೆಯಾಳಾದಂತಹ ಭೀಷ್ಮರನ್ನು ಮತ್ತು ತನ್ನ ಗುರುಗಳಾದ ದ್ರೋಣಾಚಾರ್ಯರನ್ನು ಪ್ರತಿಯೊಂದು ವಿಚಾರಕ್ಕೂ ಮೇಲ್ವಿಚಾರಕರಾಗಿ ಇರಬೇಕು ಅಂತ ಯುಧಿಷ್ಠಿರ ಪ್ರಾರ್ಥನೆ ಮಾಡಿಕೊಳ್ತಾನೆ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮರನ್ನು ಶ್ರೋತ್ರಿಯರನ್ನು ಬರಮಾಡಿಕೊಂಡು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋ ಹಾಗೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಬಂದ ಅತಿಥಿಗಳು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸೋ ಹಾಗೆ ದುರ್ಯೋಧನನ್ನು ಪ್ರಾರ್ಥಿಸ್ತಾನೆ. ಈ ಸ್ಥಾನ ಬಹಳ ವಿಶ್ವಾಸದ್ದು, ಇದನ್ನು ತಮ್ಮ ದಾಯಾದಿಗಳು ಅರಿತುಕೊಂಡು ತಮಗೆ ಸ್ನೇಹ ತೋರಿಸ್ತಾರೆ ಅಂತ ಯುಧಿಷ್ಠಿರ ಭಾವಿಸ್ಕೊಂಡಿರ್ತಾನೆ. ಇನ್ನು ದುರ್ಯೋಧನನ ತಮ್ಮ ದುಶ್ಯಾಸನನ್ನು ಮತ್ತು ಹಸ್ತಿನಾಪುರದ ಮಂತ್ರಿಯಾದ ಸಂಜಯನನ್ನು ಬಂದಂತಹ ರಾಜ ಅತಿಥಿಗಳಿಗೆ ಸನ್ಮಾನ ಮಾಡೋಕ್ಕೆ ಅಂತ ನೇಮಕ ಮಾಡ್ತಾನೆ. ಕೃಪಾಚಾರ್ಯರನ್ನು ಕಾಣಿಕೆಯಾಗಿ ಬಂದಂತಹ ಬೆಳ್ಳಿ ಬಂಗಾರ ಒಡವೆಗಳ ಬೆಲೆ ಕಟ್ಟಕ್ಕೆ ನೇಮಿಸ್ತಾನೆ. ದೂರದೃಷ್ಟಿಯ ಒಬ್ಬ ವಿವೇಕಿ ಅಂತ ಎದುರಾಗಿದ್ದಂತಹ ವಿದುರನನ್ನು ಅಮೂಲ್ಯ ವಸ್ತುಗಳನ್ನು ವಿನಿಯೋಗ ಮಾಡೋ ಒಂದು ಮೇಲ್ವಿಚಾರಣೆಗೆ ನೇಮಿಸ್ತಾನೆ. ಇನ್ನು ವಿದ್ವಾಂಸರಾದ ಶ್ರೋತ್ರಿಯರ ಕಾಲು ತೊಳೆಯೋ ಕೆಲಸವನ್ನು ಕೃಷ್ಣ ತಾನೇ ವಹಿಸ್ಕೊಳ್ತಾನೆ. ಎಲ್ಲರ ಗಮನಕ್ಕೂ ಅವನು ಕೇಂದ್ರನಾಗಿರ್ತಾನೆ. ಯಾವುದಾದ್ರೂ ಚರ್ಚೆ ವೇಳೆಗೆ ಅವನು ಬಂದರೆ ಪಾಂಡಿತ್ಯಪೂರ್ಣವಾಗಿ ಮಾತಾಡಿ ಅದರಲ್ಲಿ ಭಾಗವಹಿಸ್ತಾ ಇರ್ತಾನೆ. ಎಲ್ಲನೂ ಸುಲಲಿತವಾಗಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ಯುಧಿಷ್ಠಿರನಿಗೆ ಬಹಳ ಸಂತೋಷ ಆಗುತ್ತೆ. ಆದರೂ ಕೂಡ ಕೆಲವು ರಾಜಕುಮಾರರು ರಾಜಸೂಯದ ಮಹತ್ವವನ್ನು ಅರಿತುಕೊಳ್ಳದೆ ನಡೀತಾ ಇದ್ದ ರೀತಿ ಅವನಿಗೆ ಬಹಳ ನಿರಾಶೆ ತರ್ತಾ ಇರುತ್ತೆ. ಇವರೆಲ್ಲರಲ್ಲಿ ಆ ಶಿಶುಪಾಲನನ್ನು ಸಂತೋಷಪಡಿಸೋದು ಬಹಳ ಕಷ್ಟವಾಗಿರುತ್ತೆ ಅವನಿಗೆ. ಯಾಕೆ ಅಂತಂದರೆ ಇವನಿಗೆ ಒಂದು ರೀತಿಯ ದ್ವೇಷ ಇರುತ್ತೆ ಕೃಷ್ಣನ ಮೇಲೆ. ಯಾಕೆ ಅಂದರೆ ತನ್ನ ಸೋದರ ಮಾವನ ಮಗನೇ ಆದರೂ ಕೂಡ ಇವನು ತನ್ನ ವಧು ಆಗಬೇಕಾಗಿದ್ದ ರುಕ್ಮಿಣಿಯನ್ನು ಎತ್ಕೊಂಡು ಹೋದ ಅನ್ನೋದು ಇವನಿಗೆ, ಈ ವಿವಾಹ ನಡೆದು ಅವನಿಗೆ ಮಕ್ಕಳಾಗಿ ಎಲ್ಲ ಆಗಿದ್ದರೂ ಕೂಡ ಅದನ್ನು ಇವನು ಮರೆತಿರೋದಿಲ್ಲ. ಕೃಷ್ಣ ಇವನಿಗೆ ನಮಸ್ಕಾರ ಮಾಡಿದ್ರೂ ಕೂಡ ಅವನು ಪ್ರತಿವಂದನೆ ಮಾಡ್ತಾ ಇರೋದಿಲ್ಲ. ಇವನು ಜರಾಸಂಧನ ನಿಕಟವರ್ತಿಯಾಗಿರ್ತಾನೆ, ತುಂಬ ಗರ್ವಿಯಾಗಿರ್ತಾನೆ. ಹಾಗಾಗಿ ತುಂಬ ಕೊಬ್ಬಿ ಹೋಗಿ ಆರ್ಯರ ಜೀವನದಲ್ಲಿ ಕೃಷ್ಣ ಎಂತಹ ಸ್ಥಾನ ಪಡೆದಿದ್ದಾನೆ ಅನ್ನೋದು ಕೂಡ ತಿಳ್ಕೊಳ್ಳದೆ ಕೃಷ್ಣನ ಮೇಲೆ ದ್ವೇಷ ಕಾರ್ತಾ ಇರ್ತಾನೆ. ಇನ್ನು ಜರಾಸಂಧನ ಮರಣ ಆದ ಮೇಲೆ ಇಲ್ಲಿ ನಡೆಯೋದ್ರ ಎಲ್ಲದರಲ್ಲೂ ಕೂಡ ತನ್ನ ವೈರಿಯ ಕೈವಾಡ ಇದೆ, ಅಂದರೆ ಈ ಕೃಷ್ಣಂದೇ ಇಲ್ಲೆಲ್ಲ ಆಟ ಅನ್ನೋದನ್ನು ಅವನು ಬೇಗ ಅರಿತುಕೊಳ್ತಾನೆ. ಮಗಧದ ಸಹದೇವ ಮತ್ತು ಮೊದಲಾದ ಕೆಲವು ಅತಿಥಿಗಳು ಕೂಡ ಕೃಷ್ಣನನ್ನು ದೇವರು ಅಂತ ಭಾವಿಸ್ತಾ ಇದ್ದಾರಲ್ಲ, ಬೇರೆಯವರು ಹೋಗಲಿ, ಆ ಜರಾಸಂಧನ ಮಗನಾದ ಸಹದೇವನೇ ಕೃಷ್ಣನ ದೇವರು ಅಂತ ಇರೋದು ಅವನಿಗೆ ಬಹಳ ಸಿಟ್ಟನ್ನು ತರಿಸ್ತಾ ಇರುತ್ತೆ. ಇನ್ನು ಯಜ್ಞದ ದಿನ ಬಂತು, ಗ್ರಹಗಳು ಶುಭ ಸ್ಥಾನಕ್ಕೆ ಬಂದಿರುತ್ತವೆ. ಆಗ ಯುಧಿಷ್ಠಿರನನ್ನು ವಿಧಿಪೂರ್ವಕವಾಗಿ ಯಜಮಾನ ಅಂದರೆ ಯಾಗವನ್ನು ನಡೆಸೋವನು ಅನ್ನೋ ಒಂದು ದೀಕ್ಷೆಯನ್ನು ಕೊಡ್ತಾರೆ ಎಲ್ಲರೂ. ರಾಜರುಗಳ ಜೊತೆಗೆ ಯುಧಿಷ್ಠಿರ ಆಗ ಯಾಗಶಾಲೆಗೆ ಹೋಗ್ತಾನೆ. ಅಲ್ಲಿ ನೂರಾರು ಮಂದಿ ಬ್ರಾಹ್ಮಣರು ಆಗಲೇ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ.
ಮೊದಲನೇ ದಿನದ ಯಾಗ ಆದಮೇಲೆ ಯುಧಿಷ್ಠಿರನನ್ನು ಇಂದ್ರಪ್ರಸ್ಥದ ದೊರೆ ಅಂತ ಹೇಳಿಬಿಟ್ಟು ಪಟ್ಟಾಭಿಷೇಕ ಮಾಡ್ತಾರೆ. ಎರಡನೇ ದಿನ ಶ್ರೋತ್ರಿಯರು ಬ್ರಾಹ್ಮಣರು ಎಲ್ಲರೂ ಯಾಗಶಾಲೆಯಲ್ಲಿ ನೆರೆದಿರ್ತಾರೆ. ಉಚಿತವಾದ ಮಂತ್ರಗಳಿಂದ ಅಗ್ನಿದೇವತೆಯನ್ನು ಪೂಜೆ ಮಾಡ್ತಾರೆ. ಇನ್ನು ಮುಂದಿನದು ಮುಖ್ಯವಾದ ಕರ್ಮ ಅದೇನು ಅಂದರೆ ಅತ್ಯುತ್ತಮನಾದಂತಹ ಒಬ್ಬ ಮುನಿಗೆ ಅಥವಾ ಒಬ್ಬ ರಾಜನಿಗೆ ಅಗ್ರ ಪೂಜೆಯನ್ನು ಮಾಡಿ ಅವನನ್ನು ಯಜ್ಞರಕ್ಷಕ ಅಂಥೇಳಿ ಮಾಡ್ತಾ ಇರ್ತಾರೆ. ವಾತಾವರಣದಲ್ಲಿ ಇಷ್ಟೊತ್ತಿಗಾಗಲೇ ಒಂದು ರೀತಿಯ ಬಿಗಿ ಕಂಡು ಬರ್ತಾ ಇರುತ್ತೆ. ಶಿಶುಪಾಲ ಮತ್ತು ಅವನ ಗೆಳೆಯರೆಲ್ಲರೂ ಶಿಶುಪಾಲನನ್ನು ಈ ಸ್ಥಾನಕ್ಕೆ ಆರಿಸಬಹುದು ಅಂತ ಹೇಳಿಬಿಟ್ಟು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಶುಭ ಮುಹೂರ್ತ ಬಂತು ಅಂಥೇಳ್ಬಿಟ್ಟು ಬ್ರಾಹ್ಮಣರೆಲ್ಲ ಘೋಷಣೆ ಮಾಡ್ತಾರೆ. ಆಗ ಯುಧಿಷ್ಠಿರನ ಕಡೆಗೆ ತಿರುಗಿ ಭೀಷ್ಮರು ಹೇಳ್ತಾರೆ, ಮಗು ಶುಭ ಮುಹೂರ್ತ ಬಂತು, ಆ ಮುಹೂರ್ತದಲ್ಲಿ ನೀನು ಯಜ್ಞಕರ್ಮವನ್ನು ಪ್ರಾರಂಭ ಮಾಡಬೇಕು. ಅದಕ್ಕೆ ಮೊದಲು ನೀನು ಯಾರಾದರೂ ಅತಿ ಶ್ರೇಷ್ಠರಾದ ಮುನಿಗಳಿಗೆ ಅಥವಾ ರಾಜರಿಗೆ ಅಗ್ರಪೂಜೆಯನ್ನು ಮಾಡಬೇಕು. ಇದು ಪುರಾತನ ಶಾಸ್ತ್ರಗಳ ನಿಯಮ ಅಂತೇಳಿ ಹೇಳ್ತಾರೆ. ಆ ಕ್ಷಣಕ್ಕೆ ಯುಧಿಷ್ಠಿರನ ಹೃದಯ ನಿಂತ ಹಾಗೆ ಅನಿಸುತ್ತೆ. ಏನೋ ಅನಾಹುತ ಆಗುತ್ತೆ ಅಂತ ಅವನಿಗನ್ಸೋಕ್ಕೆ ಶುರುವಾಗುತ್ತೆ. ಶಿಶುಪಾಲ ಮತ್ತು ಅವನ ಗೆಳೆಯರು ರಾಜಸೂಯ ಯಾಗದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸೋಕ್ಕೆ ನಿರ್ಧಾರ ಮಾಡಿರ್ತಾರೆ. ತನ್ನ ಪಾಡಿಗೆ ತನ್ನನ್ನು ಬಿಟ್ಟಿದ್ದರೆ ಭೀಷ್ಮನಿಗೆ ಇವನು ಅಗ್ರಪೂಜೆಯನ್ನು ಸಲ್ಲಿಸ್ತಿದ್ದ. ಅವರು ರಾಜ್ಯರಲ್ಲೇ ಅತ್ಯಂತ ಗೌರವೀಯನರು, ವಯೋವೃದ್ಧರು ಮತ್ತು ಹಸ್ತಿನಾಪುರದ ಸಿಂಹಾಸನವನ್ನು ಆತ ಬಿಟ್ಟುಕೊಟ್ಟಿದ್ದು ಕೂಡ ಅವರ ನೈತಿಕ ವ್ಯಕ್ತಿತ್ವಕ್ಕೆ ಬಹಳ ಕಳೆಯನ್ನು ಕೊಟ್ಟಿರುತ್ತೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನೀವು ಯಾರನ್ನು ಸೂಚಿಸ್ತೀರೋ ಅವ್ರಿಗೆ ಪೂಜೆ ಮಾಡ್ತೀನಿ ತಾತ, ಆದರೆ ನನ್ನ ಪ್ರಕಾರ ರಾಜನರಲ್ಲಿ ಅತ್ಯಂತ ಗೌರವ ಪಾತ್ರರು ಅಂದರೆ ನೀವೇ, ನಿಮಗೆ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಭೀಷ್ಮ ದೊಡ್ಡದಾಗಿ ನಗ್ತಾರೆ. ನೋಡು, ನಾನು ನಿಮ್ಮ ತಾತ, ನಾನು ಭರತ ಕುಲಕ್ಕೆ ಹಿರಿಯ, ನಾನು ವಿಷಯವನ್ನು ನನ್ನ ಕೈಗೆ ಬಿಟ್ಟಿಯಲ್ಲ, ಆಯ್ತು ಇವಾಗ ನಾನೇ ಹೇಳ್ತೀನಿ ಯಾರಿಗೆ ಮಾಡಬೇಕು ಅಂತ ಅವರು ಮಾತನ್ನು ತಿರುಗಿಸ್ತಾರೆ. ಆಗ ಯುಧಿಷ್ಠಿರನಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಅಂದರೆ ತಾತ ಈ ಪೂಜೆಗೆ ಒಪ್ಪಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಮತ್ತು ಮರುಕ್ಷಣವೇ ಭೀಷ್ಮ ಹೇಳೋಕ್ಕೆ ಶುರು ಮಾಡ್ತಾನೆ, ನೋಡು ಕೃಷ್ಣನೇ ಅಗ್ರಪೂಜೆಗೆ ಅರ್ಹನಾದವನು. ಏಕೆಂದರೆ ಅವನ ಮಾರ್ಗದರ್ಶನ ಇಲ್ಲದೇ ಇದ್ದರೆ ಕುರುಕುಲದವರೆಲ್ಲರೂ ನಾಶ ಆಗಿಬಿಡ್ತಿದ್ರು. ಪಂಚಪಾಂಡವ್ರಿಗೂ ಕೂಡ ದಿಕ್ಕೇ ಇರ್ತಿರಲಿಲ್ಲ. ಅವನ ಸಹಾಯ ಇಲ್ಲದೇ ಇದ್ದರೆ ನೀವು ದ್ರೌಪದಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ದ್ರುಪದರಾಜನ ಮೈತ್ರಿ ಸಿಗ್ತಿರಲಿಲ್ಲ. ಜರಾಸಂಧನನ್ನು ಮುಗಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವೆಲ್ಲ ಆಗದಿದ್ದರೆ ಆರ್ಯ ಲೋಕಕ್ಕೆ ಭವಿಷ್ಯನೇ ಇರ್ತಿರಲಿಲ್ಲ. ಹಾಗಾಗಿ ಕೃಷ್ಣನನ್ನೇ ನೀನು ಪೂಜೆ ಮಾಡು ಅಂತ ಹೇಳ್ತಾರೆ. ಅವರು ಈ ಮಾತನ್ನು ಹೇಳಿದಾಗ ಯಜ್ಞಶಾಲೆಯಲ್ಲಿ ಪೂರ್ತಿ ಮೌನ ಆವರಿಸುತ್ತೆ. ಆಗ ಭೀಷ್ಮರು ಮತ್ತೆ ಮುಂದುವರಿಸ್ತಾರೆ. ಪರಾಕ್ರಮದಲ್ಲಿ, ಪಾಂಡಿತ್ಯದಲ್ಲಿ, ವಿವೇಕದಲ್ಲಿ ಎಲ್ಲದರಲ್ಲೂ ಕೂಡ ಅವನು ಅತಿ ಶ್ರೇಷ್ಠ. ಜೊತೆಗೆ ಧರ್ಮವನ್ನು ಅವನತಿಯಿಂದ ರಕ್ಷಣೆ ಮಾಡಿರೋನು ಅವನೇ ಅಂತ ಹೇಳಿದಾಗ ಪ್ರತಿಯೊಬ್ಬರೂ ಕೃಷ್ಣ ವಾಸುದೇವ, ಅವನಿಗೆ ಅಗ್ರಪೂಜೆ ಆಗಬೇಕು ಅಂದ್ಬಿಟ್ಟು ಎಲ್ಲರೂ ಜಯ ಕೃಷ್ಣ ಜಯ ಕೃಷ್ಣ ಅಂತ ಕೂಗ್ತಾರೆ. ಸಹದೇವ ಬರ್ತಾನೆ. ಕೃಷ್ಣನ ಹತ್ತಿರಕ್ಕೆ ಬಂದು ಕಾಣಿಕೆಗಳನ್ನು ಕೊಟ್ಟು ಅವನ ಕಾಲು ತೊಳೆದು ಹಣೆಗೆ ಕುಂಕುಮವನ್ನು ಹಚ್ಚಿ ಆರತಿ ಮಾಡಿ ಅಗ್ರಪೂಜೆ ಮಾಡ್ತಾನೆ. ಭೀಷ್ಮರ ನಿರ್ಣಯವನ್ನು ಗುರುದೇವರ ಮುಂದಾಳತನದಲ್ಲಿ ಎಲ್ಲ ಶ್ರೋತ್ರಿಯರು ಸ್ವಾಗತ ಮಾಡ್ತಾರೆ. ಅವರೆಲ್ಲರೂ ದೇವರ ಹರಕೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಮಂತ್ರಗಳನ್ನು ಹೇಳ್ತಾರೆ. ಇನ್ನು ಪಾಂಚಾಲದ ದ್ರುಪದ, ಮಗಧದ ಸಹದೇವ, ಉಳಿದ ರಾಜರುಗಳು ಕೂಡ ಕೃಷ್ಣನಿಗೆ ಜಯ ಜಯ ಅಂತ ಕೂಗ್ತಾರೆ. ಆ ಉತ್ಸಾಹದ ಕೂಗು ಕಡಿಮೆ ಆದ ಮೇಲೆ ಕೃಷ್ಣ ಕೂತಿದ್ದ ಹತ್ತಿರಕ್ಕೆ ಗುರುಗಳು ಬರ್ತಾರೆ, ಅಂದರೆ ದ್ವೈಪರು ಬರ್ತಾರೆ. ಕೃಷ್ಣನ ತಲೆ ಮೇಲೆ ತಮ್ಮ ಕೈಗಳನ್ನು ಇಡ್ತಾರೆ. ನೀನು ಶಾಶ್ವತ ಧರ್ಮಗೋಪ್ತ, ನೀನು ಶಾಶ್ವತವಾಗಿ ಧರ್ಮವನ್ನು ಸಂರಕ್ಷಣೆ ಮಾಡೋವನು, ನಿನಗೆ ಈ ಕಾರ್ಯದಲ್ಲಿ ಪರಮಾತ್ಮ ಸಹಾಯ ಮಾಡಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇದರ ಹಿಂದೆಯೇ ಎಲ್ಲ ಶ್ರೋತ್ರಿಯರು ವೇದದ ಶಾಂತಿ ಮಂತ್ರಗಳನ್ನು ಪಠಿಸ್ತಾರೆ. ಶಾಂತಿ ಮಂತ್ರ ಮುಗಿದ ಮೇಲೆ ಅಲ್ಲೆಲ್ಲ ಸಂಪೂರ್ಣ ಮೌನ ನೆಲೆಸುತ್ತೆ. ಆಗ ಇದ್ದಕ್ಕಿದ್ದಂಗೆ ಶಿಶುಪಾಲ ಕೂಗ್ತಾನೆ, ಇಂತಹ ಪಾಪದ ಕಾರ್ಯಕ್ಕೆ ನಾನು ಒಪ್ಪೋದಿಲ್ಲ ಅಂತ ಜೋರಾಗಿ ಕೂಗ್ಕೋತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.